ನೋಡಿ, ಮಂಗಳೂರಿನ ಹೊರವಲಯದ ಸೋಮೇಶ್ವರದ ರೆಸಾರ್ಟ್ ಒಂದರಲ್ಲಿ ಈಜುಕೊಳದಲ್ಲಿ ಮುಳುಗಿ 3 ಮಂದಿ ವಿದ್ಯಾರ್ಥಿನಿಯರು, ಅದು ಸಹ ಮೈಸೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿನಿಯರು ಮೃತಪಟ್ಟಿದ್ದಾರೆ. ಅತ್ಯಂತ ದುರಂತದಾಯಕ ಘಟನೆ. ಇದರ ಹೊಣೆಯನ್ನು ಯಾರು ಹೊರಬೇಕು ಎನ್ನುವುದರ ಬಗ್ಗೆ ಜಿಜ್ಞಾಸೆಗಳಿವೆ. ಯಾಕಂತ ಹೇಳಿದರೆ, ಈಜುಕೊಳದಲ್ಲಿ ಈಜಲಿಕ್ಕೆ ಇಳಿದಂತಹ ವಿದ್ಯಾರ್ಥಿನಿಯರಿಗೆ ಈಜು ಬರ್ತಾ ಇರಲಿಲ್ಲ. ಅದು ಅವರಿಗೂ ಗೊತ್ತಿತ್ತು, ನಮಗೆ ಈಜು ಬರುವುದಿಲ್ಲ ಅಂತೇಳಿ. ಸಾಮಾನ್ಯವಾಗಿ ಈಜುಕೊಳ 4 ಫೀಟಿನಿಂದ ಆರಂಭವಾಗಿ ಅಂತಿಮವಾಗಿ 6 ಫೀಟಿನವರೆಗೆ ಆಳ ಇರ್ತದೆ. 4 ಫೀಟ್ನಲ್ಲಿ ಈಜಾಡ ತೊಡಗಿದಾಗ ಸ್ವಲ್ಪ ಮುಂದೆ ಹೋಗುವಾಗ ಅಲ್ಲಿ ಆಳ 5 ಫೀಟ್ ಇರ್ತದೆ. ಅದರ ಮುಂದಿನ ಆಳ 6 ಫೀಟ್ವರೆಗೆ ಇರ್ತದೆ. ಒಂದು ವಿದ್ಯಾರ್ಥಿನಿ 6 ಫೀಟಿನ ಆಳಕ್ಕೆ ಇಳಿದಾಗ ಮುಳುಗಿದ್ಲು. ಅವಳನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತೆ 2 ವಿದ್ಯಾರ್ಥಿನಿ ಹೋದ್ರು. ಒಟ್ಟಾರೆಯಾಗಿ 3 ಮಂದಿ ಅಲ್ಲಿ ಮುಳುಗಿ ಮೃತಪಟ್ಟರು. ಆ ಇಡೀ ಘಟನೆಯನ್ನ ಅವರೇ ತಮ್ಮ ಮೊಬೈಲ್ನಲ್ಲಿ ಸ್ವಯಂಚಾಲಿತವಾಗಿ ಚಿತ್ರೀಕರಿಸಿಕೊಂಡಿದ್ದಾರೆ. ಅದರಿಂದ ಘಟನೆ ಹೇಗೆ ನಡೆದಿದೆ ಎನ್ನುವುದಂತೂ ಸ್ಪಷ್ಟ ಆಗಿದೆ. ಮತ್ತೆ ಈಜುಕೊಳ ಅಂತ ಹೇಳಿದ ಕೂಡಲೇ ಅಲ್ಲಿ ಒಬ್ಬ ಟ್ಯೂಟರ್ ಇರಬೇಕು, ಮತ್ತೆ ಲೈಫ್ ಗಾರ್ಡ್ಗಳು ಇರಬೇಕು, ಸೆಕ್ಯೂರಿಟಿ ಗಾರ್ಡ್ಗಳಿರಬೇಕು ಎನ್ನುವುದೆಲ್ಲ ನಿಯಮಗಳು ಮಾತ್ರ. ಹೆಣ್ಣು ಮಕ್ಕಳು ಈಜುವಂತ ಸಂದರ್ಭದಲ್ಲಿ ಪುರುಷ ಅಭ್ಯರ್ಥಿಗಳನ್ನು ನೀವು ಸೆಕ್ಯೂರಿಟಿ ಗಾರ್ಡ್ಗಳಾಗಿ, ಟ್ಯೂಟರ್ಗಳಾಗಿ ಇಟ್ಟುಕೊಳ್ಳುವಂತಿಲ್ಲ. ಅದು ಮಹಿಳೆಯರ ಖಾಸಗಿತನಕ್ಕೆ ಧಕ್ಕೆ ಬರ್ತದೆ ಎನ್ನುವ ಕಾರಣಕ್ಕಾಗಿ ಅದು ಒಂದು ಕ್ರಿಮಿನಲ್ ಅಪರಾಧ ಆಗುತ್ತೆ. ಆದ್ದರಿಂದ ಅಲ್ಲಿ ಇಟ್ಟುಕೊಳ್ಳುವಂಥ ಪ್ರಶ್ನೆ ಇಲ್ಲ. ಮತ್ತೆ ನಗರದಿಂದ ಹೊರ ವಲಯದಲ್ಲಿರುವಂಥ ರೆಸಾರ್ಟ್, ಅದು ಸರಿಯಾದ ರೀತಿಯ ಬಂದೋಬಸ್ತು ಇಲ್ಲ ಅಂತ ಮತ್ತೊಂದು ಆರೋಪ ಇದೆ. ಅದೊಬ್ಬರ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅದಕ್ಕೊಬ್ಬ ಮ್ಯಾನೇಜರ್ ಇರ್ತಾನೆ, 1-2 ಕೆಲಸಗಾರರು ಇರ್ತಾರೆ ಹೊರತು ಅಲ್ಲೊಬ್ಬ ಪರ್ಮನೆಂಟ್ ಇಷ್ಟೇ ಮಂದಿ ಕೆಲಸಗಾರರನ್ನು ನೇಮಿಸಿಕೊಳ್ಳುವಂತಹ ವ್ಯವಸ್ಥೆಗಳು ಇರುವುದಿಲ್ಲ. ಯಾಕಂತ ಹೇಳಿದರೆ, ಅಂತಹ ಐಸೋಲೇಟೆಡ್ ಪ್ಲೇಸಲ್ಲಿ ಇರುವಂತಹ ರೆಸಾರ್ಟ್ಗಳಲ್ಲಿ ದಿನನಿತ್ಯ ಕಸ್ಟಮರ್ಗಳು ಇರುವುದಿಲ್ಲ. ಕಸ್ಟಮರ್ಗಳ ಅನುಕೂಲತೆಗೆ ತಕ್ಕಂತೆ ಕೆಲಸಗಾರರನ್ನು ನೇಮಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅದು ದುಬಾರಿ ಆಗತ್ತೆ. ತಿಂಗಳಿಗೆ 3-4 ಬುಕ್ಕಿಂಗ್ಗಳು ಇದ್ದರೆ ಅದಕ್ಕೆ ಬೇಕಾಗಿ ಆಯಾ ಸಂದರ್ಭಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳು ನೇಮಕ ಮಾಡ್ಲಿಕ್ಕೆ ಆಗುತ್ತೆ. ನೇಮಕ ಮಾಡುವುದಾದ್ರೆ ತಿಂಗಳ ಸಂಬಳದಕ್ಕೆ ನೇಮಕ ಮಾಡಬೇಕು. ಅದರಿಂದಾಗಿ ಅವರು ನೇಮಕ ಮಾಡಿಲ್ಲ. ಆದರೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆ ನಿಗದಿಪಡಿಸಿದಂತಹ ಸುರಕ್ಷತಾ ಕ್ರಮಗಳನ್ನು ಆ ರೆಸಾರ್ಟ್ ಪಾಲಿಸಿಲ್ಲ ಎನ್ನುವುದು ಸ್ಪಷ್ಟ. ಅದಕ್ಕಾಗಿ ಅವರ ಮೇಲೆ ಕ್ರಿಮಿನಲ್ ಕೇಸು ದಾಖಲಾಗಿದೆ. ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಮತ್ತು ಬೇಲೇಬಲ್ ಒಫೆನ್ಸ್ ಆಗಿರುವುದರಿಂದ ಜಾಮೀನಿನ ಮೇಲೆ ಬಿಟ್ಟಿದ್ದಾರೆ. ಆದ್ದರಿಂದ ಕೇವಲ ಆ ಒಂದು ರೆಸಾರ್ಟ್ ಮಾತ್ರ ಅಲ್ಲ, ಕಡಲ ತಡಿಯಲ್ಲಿ ಇರುವಂತಹ ಹಲವಾರು ರೆಸಾರ್ಟ್ಗಳಲ್ಲೂ ಇದೇ ಪರಿಸ್ಥಿತಿ ಇರುವುದು. ನೀವು ಖಾಸಗಿ ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳಿವೆ, ಇದೇ ರೀತಿಯ ಸ್ವಿಮ್ಮಿಂಗ್ ಪೂಲ್ಗಳು ಇರೋದು. ಸಾಮಾನ್ಯವಾಗಿ ಅದು 6 ಫೀಟ್ ಆಳ ಇರುವಂತಹ ಸ್ವಿಮ್ಮಿಂಗ್ ಪೂಲ್ಗಳೇ ಇರುವುದು. ಇಲ್ಲದ್ರೆ ನಿಮಗೆ ಸ್ವಿಮ್ ಮಾಡಲಿಕ್ಕೆ ಸರಿಯಾದ ಎಂಜಾಯ್ಮೆಂಟ್ ಸಿಗುವುದಿಲ್ಲ. ಒಂದು ಸ್ವಿಮ್ ಮಾಡಿದ್ರು ಅದಕ್ಕೊಂದು ಆಹ್ಲಾದಕರ ವಾತಾವರಣ ಇರಬೇಕು. ಅದಕ್ಕಾಗಿ 6 ಫೀಟ್ ಸ್ವಿಮ್ಮಿಂಗ್ ಪೂಲ್ ಅನ್ನು ಮಾಡ್ತಾರೆ. ಸಣ್ಣ ಮಕ್ಕಳಿಗೆ ಆದರೆ 3 ಫೀಟು 4 ಫೀಟು ಇಂಥ ಸ್ವಿಮ್ಮಿಂಗ್ ಪೂಲ್ ಅನ್ನು ಮಾಡ್ತಾರೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಲ್ಲ, ಅಂದ್ರೆ 70-80 ಫ್ಲಾಟ್ಗಳಿರುವಂಥ ಅಪಾರ್ಟ್ಮೆಂಟ್ಗಳಲ್ಲಿ 2 ಸ್ವಿಮ್ಮಿಂಗ್ ಪೂಲ್ಗಳನ್ನು ಮಾಡ್ತಾರೆ. ಅದು ಇಂಥದಕ್ಕೆ ಬೇಕಾಗಿ. ಮತ್ತೆ ಒಂದೇ ಸ್ವಿಮ್ಮಿಂಗ್ ಪೂಲ್ ಅಂತ ಇದ್ರೆ ಅದು 3 ಫೀಟು 4 ಫೀಟು 5 ಫೀಟು 6 ಫೀಟು ಈ ರೀತಿಯ ವೇರಿಯೇಷನ್ಗಳಲ್ಲಿ ಅದರ ಡೆಪ್ತ್ ಇರ್ತದೆ. ಅದರಿಂದ ಆ ರೀತಿಯಾಗಿ ಮಾಡ್ತಾರೆ. ಆದರೆ ಅಂತಹ ಸ್ವಿಮ್ಮಿಂಗ್ ಪೂಲ್ಗಳಲ್ಲೂ ಸಹ ಸೆಕ್ಯೂರಿಟಿ ಗಾರ್ಡ್ಗಳು ಇರುವುದಿಲ್ಲ.
ಆದ್ರಿಂದ ಅವರವರ ಜೀವಕ್ಕೆ ಅವರವರೇ ಜವಾಬ್ದಾರಿ ಎನ್ನುವುದನ್ನು ಅವರು ಹೇಳ್ತಾರೆ. ಮತ್ತೆ ರೆಸಾರ್ಟ್ಗಳು ವಾಣಿಜ್ಯೀಕರಣ ಆಗಿರುವುದರಿಂದ ಅದರ ಜವಾಬ್ದಾರಿಯನ್ನು ರೆಸಾರ್ಟ್ ಅನ್ನು ನಡೆಸುವವರು ವಹಿಸಬೇಕು. ಯಾಕಂದ್ರೆ ಅವರಿಗೆ ಎಚ್ಚರಿಕೆ ಕೊಡುವುದಾಗಲಿ, ಅವರ ಸೇಫ್ಟಿ ಇದನ್ನು ನೋಡಿಕೊಳ್ಳುವುದಾಗಲಿ ಮಾಡಬೇಕು. ಮತ್ತೆ ಹೆಣ್ಮಕ್ಕಳು ಈಜುವಂತಹ ಸಂದರ್ಭದಲ್ಲಿ ಒಬ್ಬ ಪುರುಷ ಗಾರ್ಡನ್ನು ನಿಲ್ಲಿಸಿದ್ರೆ ಅದು ಮುಜುಗರಕ್ಕೆ ಕಾರಣ ಆಗುತ್ತೆ. ಅದರಿಂದಾಗಿ ಅಂತಹ ವ್ಯವಸ್ಥೆಯನ್ನು ಮಾಡಲೂಬಾರ್ದು, ಮಾಡುವುದೂ ಇಲ್ಲ. ಕೇವಲ ಇಂಥ ದುರಂತಗಳು ಸಂಭವಿಸಿದರೆ ಮಾತ್ರ ಒಮ್ಮೆ ಜಿಲ್ಲಾಡಳಿತ ಆಗಲಿ, ಸ್ಥಳೀಯ ಸಂಸ್ಥೆಗಳಾಗಲಿ, ಪೊಲೀಸರಾಗಿ ಎಚ್ಚೆತ್ತುಕೊಳ್ತಾರೆ, ಒಂದು ನೋಟಿಸ್ ಕೊಡ್ತಾರೆ, ಅದಕ್ಕೊಂದು ಅವರು ರಿಪ್ಲೈ ಕೊಡ್ತಾರೆ, ಮತ್ತೆ ಏನು ದಂಡ ವಿಧಿಸಬೇಕಾ ಆ ದಂಡ ವಿಧಿಸಿ ಅದನ್ನು ಮುಚ್ಚಿಸ್ತಾರೆ. ಇದೀಗ ದುರಂತ ನಡೆದಂತಹ ರೆಸಾರ್ಟ್ ಅನ್ನು ಸ್ಥಳೀಯ ಆಡಳಿತ ಅದರ ಲೈಸೆನ್ಸ್ ಅನ್ನು ಅಮಾನತಲ್ಲಿರಿಸಿದೆ. ಪ್ರವಾಸೋದ್ಯಮ ಇಲಾಖೆಯು ಅವರು ಕೊಟ್ಟ ಲೈಸೆನ್ಸ್ ಅನ್ನು ಅಮಾನತನ್ನು ಇರಿಸಿದ್ದಾರೆ. ಅದಕ್ಕೊಂದು ತನಿಖೆ ನಾಟಕ ಮಾಡ್ತಾರೆ. ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಬಕ್ಷೀಸು ಕೊಡಬೇಕು ಅಷ್ಟನ್ನು ಮುಟ್ಟಿಸಿದರೆ ಆ ಬೀಗವನ್ನ ತೆರವುಗೊಳಿಸುವಂತ ಪ್ರಕ್ರಿಯೆಯನ್ನು ಮಾಡ್ತಾರೆ. ಎಲ್ಲ ಸರ್ಕಾರಿ ಅಧಿಕಾರಿಗಳು ಮಾಡೋದು ಇದನ್ನೇ, ಅದರಲ್ಲಿ ಹೊಸ್ತೇನಿಲ್ಲ. ಅದರಲ್ಲಿ ಜಿಲ್ಲಾಧಿಕಾರಿ ಆಗಲಿ, ಅವ್ರಿಗಿಂತ ಕೆಳಗಿನ AC ಆಗಲಿ, ಅದಕ್ಕಿಂತ ಕೆಳಗಿನ ನಗರ ಸಭೆ ಆಯುಕ್ತರಾಗಲಿ, ಪೊಲೀಸರಾಗಲಿ ಮಾಡೋದು ಇಂಥದ್ದೇ. ಆದ್ರಿಂದಾಗಿ 1 ತಿಂಗಳು ಆ ರೆಸಾರ್ಟ್ ಬಂದಿರ್ಬೋದು, ಮುಂದಿನ ತಿಂಗಳಿನಿಂದ ಅದು ಮತ್ತೆ ಓಪನ್ ಆಗುತ್ತೆ. ಆದರೆ ಈ ದುರಂತ ಮತ್ತೆ ಮರುಕಳಿಸಬಾರದು ಎನ್ನುವ ಕಾರಣಕ್ಕಾಗಿ ಸ್ಥಳೀಯ ಸಂಸ್ಥೆಗಳು ಆಗಿಂದಾಗೆ ಹೋಗಿ ಚೆಕ್ ಮಾಡಬೇಕು, ತಾವು ವಿಧಿಸಿರುವಂತಹ ಷರತ್ತುಗಳನ್ನು ಅವರು ಪಾಲಿಸ್ತಾರ ಇಲ್ವಾ ಅಂತ ಹೇಳಿ. ಒಂದು ವೇಳೆ ಷರತ್ತುಗಳನ್ನು ಪಾಲಿಸಲಿಲ್ಲ ಅಂತ ಹೇಳಿದ್ರೆ ನೋಟಿಸ್ ಕೊಡಬೇಕು. 2ನೇ ನೋಟಿಸ್ ಕೊಡುವಂತ ಪರಿಸ್ಥಿತಿ ಬಂದ್ರೆ ಅದಕ್ಕೆ ಬೀಗ ಜಡಿಬೇಕು. ಮತ್ತೆ ಅದರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದು ಮಾಡಬೇಕು. ಆದರೆ ಯಾವುದೇ ನಗರ ಸಭೆಗಳು, ಪುರಸಭೆಗಳು, ನಗರ ಪಾಲಿಕೆ ಮಾಡುವುದಿಲ್ಲ. ನಗರ ಪಾಲಿಕೆಯೇ ನಿರ್ವಹಿಸುವಂತಹ ಮಂಗಳೂರು ಮಂಗಳ ಸ್ಟೇಡಿಯಂನ ಈಜುಕೊಳದಲ್ಲಿ ಒಂದು ಬಾಲಕ ಮೃತಪಟ್ಟಿದ್ದ. ಮಂಗಳೂರು ಮಹಾನಗರ ಪಾಲಿಕೆ ಏನು ಮಂಗಳ ಈಜುಕೊಳವನ್ನು ಏನು ಮುಚ್ಚಲಿಲ್ಲ, ಆ ಬಾಲಕನಿಗೆ ಸರಿಯಾದ ಪರಿಹಾರವನ್ನು ಕೊಡಲಿಲ್ಲ. ಅದು ಯಾಕೆ ಘಟನೆ ಆಯಿತು ಎನ್ನುವುದರ ಬಗ್ಗೆ ಎನ್ಕ್ವೈರಿ ಸರಿಯಾಗಿ ಆಗಲಿಲ್ಲ. ಆದ್ರಿಂದಾಗಿ ಇಂತಹ ದುರಂತಗಳು ಸಂಭವಿಸಿದಾಗ ಮಾತ್ರ ಆಡಳಿತ ವ್ಯವಸ್ಥೆ ಒಮ್ಮೆ ಎಚ್ಚೆತ್ತುಕೊಳ್ಳುತ್ತದೆ, ಮತ್ತೆ ಅದು ಸಹಜ ಸ್ಥಿತಿಗೆ, ಅಂದ್ರೆ ಸುಪ್ತಾವಸ್ಥೆ ಅಂತ ನಾವು ಹೇಳ್ತೇವೆ. ನಿದ್ದೆ ಬಾರದಾಗಿಯೂ ಇಲ್ಲ, ಬಂದಾಗಿಯೂ ಇಲ್ಲ ಅಂತ ವ್ಯವಸ್ಥೆಗೆ ಹೋಗ್ತದೆ. ತುಂಬಾ ವರ್ಷಗಳ ಹಿಂದೆ ಸಜಿಪ ನಡುವಿನಿಂದ ತುಂಬೆಗೆ ದೋಣಿ ಕಡವು ಇತ್ತು. ಈಗಲೂ ಅಲ್ಲಿನ ಜನರಿಗೆ ಅತ್ಯಂತ ಹತ್ತಿರದ ದಾರಿ ಅದೇ ದೋಣಿ ಕಡವು. 1991ರಲ್ಲಿ ದೋಣಿ ಮಗುಚಿ 10 ಮಂದಿ ನದಿ ಪಾಲಾಗಿದ್ದರು, 18 ಮಂದಿ ಈಜಿ ದಡ ಸೇರಿದ್ದರು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದ ಕೃಷ್ಣನವರಾಗ್ಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗ್ಲಿ, ಸುರೇಶ್ ಬಾಬು ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿದ್ರು, ಅಮರ ಸುಮತಿ ಅವರು ಬಂಟ್ವಾಳ ತಹಶೀಲ್ದಾರ್ ಆಗಿದ್ರು, ಇವರೆಲ್ಲ ಸ್ಥಳಕ್ಕೆ ಬಂದಿದ್ರು. ನಾವು ಅಲ್ಲಿ ದೋಣಿ ಕಡವನ್ನು ನಿಲ್ಲಿಸ್ತೇವೆ, ಮತ್ತೆ ಅಲ್ಲಿ ಮೆಕನೈಸ್ಡ್ ಬೋಟು, ಯಾಂತ್ರಿಕದ ದೋಣಿಯನ್ನ ಒದಗಿಸ್ತೇವೆ ಅಂತ ಹೇಳಿದ್ರು. ಬಂಟ್ವಾಳ ತಾಲೂಕು ಆಫೀಸಲ್ಲೇ ಆ ಮೀಟಿಂಗ್ ಆಗಿತ್ತು. ಸ್ಥಳೀಯ ಶಾಸಕರು ಎಲ್ಲರೂ ಇದ್ರು, ಉಕ್ಮಾ ಪೂಜಾರಿ ಅವರು ಆಗ ಸ್ಥಳೀಯ ಶಾಸಕರಾಗಿದ್ರು. ಮೆಕನೈಸ್ಡ್ ಬೋಟ್ ಅಂತ ಆಗಿದೆ. 2 ದಿವಸ ಬಂದಿದೆ ಹೊರತು ಅದರ ನಂತರ ಆ ಮೆಕನೈಸ್ಡ್ ಬೋಟ್ ಎಲ್ಲಿ ಹೋಗಿದೆ ಅಂತ ಇಲ್ಲ. ಸಹಜವಾಗಿ ಅದರ ನಂತರ ಅಲ್ಲಿನ ಜನರಿಗೆ ಆ ಸಾಮಾನ್ಯ ಬೋಟೆ ಆಧಾರ ಆಗಿತ್ತು. ಅದರ ನಂತರ ಅಲ್ಲಿ ದುರಂತ ನಡೆದಿಲ್ಲ. ದುರಂತ ನಡೆದಿಲ್ಲ ಅಂತ ಹೇಳಿದ ಕೂಡಲೇ ಇಂದಿನ ದುರಂತ ಮಾಸಿ ಹೋಗ್ತದೆ? ಹೋಗೋದಿಲ್ಲ. ಅದೇ ರೀತಿ ಅಳಿವೆಬಾಗಿನಲ್ಲಿ ದೋಣಿ ದುರಂತ ನಡೆದಿತ್ತು. 10 ಮಂದಿ ಮೀನುಗಾರರು ಸಮುದ್ರ ಪಾಲಾಗಿದ್ರು. ಅಳಿವೆ ಬಾಗಿಲಿನಲ್ಲಿ ಹೂಳೆತ್ತದ ಸಮಸ್ಯೆಯ ಕಾರಣಕ್ಕಾಗಿ ದೋಣಿ ದುರಂತ ನಡೆದಿರೋದು. ಅದರ ನಂತರವೂ ಸಹ ಸರಿಯಾದ ರೀತಿಯಲ್ಲಿ ಹೂಳೆತ್ತಿದ ನಿದರ್ಶನ ಇಲ್ಲ.
ಇವತ್ತಿಗೂ ಸಹ ಅಳಿವೆ ಬಾಗಿಲಲ್ಲಿ ಅಂದಾಜಿನಲ್ಲಿ ಅವರು ನದಿಗೆ ದೋಣಿಯನ್ನು ತರ್ತಾರೆ. ಅಂದಾಜಿನಲ್ಲಿ ಎಲ್ಲಿ ಒಯ್ಗೆ ರಾಶಿ ಬಿದ್ದಿದೆ ಅನ್ನೋದು ಅವರಿಗೆ ಗೊತ್ತಿರ್ತದೆ ಮೀನುಗಾರರಿಗೆ. ಆ ಅಂದಾಜಿನಲ್ಲಿ ಅವರು ದೋಣಿಯನ್ನು ಒಳಗೆ ತರೋದು. ಒಂದು ವೇಳೆ ಸ್ವಲ್ಪ ಆಚೆ ಈಚೆ ಆದ್ರೆ ಪುನಃ ಅದು ಉಳಿತದ ಜಾಗಕ್ಕೆ ಹೋಗಿ ಅಪಘಾತ ಆಗುವ ಸಾಧ್ಯತೆಗಳಿವೆ. ಆದ್ರೆ ಇಂಥ ದುರಂತಗಳು ನಡೆಯುವುದಕ್ಕೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ನಾವು ಬೆಟ್ಟು ಮಾಡುವುದು ಸರ್ಕಾರಿ ಅಧಿಕಾರಿಗಳನ್ನು. ಅವರು ಕಾಲ ಕಾಲಕ್ಕೆ ನಿಯಮಿತವಾಗಿ ಅದರ ಪರಿಶೀಲನೆ ಮಾಡ್ತಾ ಇದ್ರೆ, ಸಂಬಂಧಪಟ್ಟವರನ್ನು ಎಚ್ಚರಿಸ್ತಿದ್ರೆ ಇಂತಹ ದುರಂತಗಳು ನಡೆಯುವುದಿಲ್ಲ. ಆದ್ರೆ ಅವರು ಆ ಕಡೆ ತಲೆ ಹಾಕಿ ಮಲಗುವುದಿಲ್ಲ. ನೀವು ನೋಡ್ಬೋದು, ಈಗ ಈ ಅಕ್ರಮ ಮರಳುಗಾರಿಕೆ ಅಂತ ನಾವು ಹೇಳ್ತೇವೆ. ಸಕ್ರಮವಾಗಿ ಮಾಡದೇ ಇದ್ದರೆ ನೀವು ಅಕ್ರಮವನ್ನು ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಮರಳು ಅಗತ್ಯ ವಸ್ತುಗಳಲ್ಲಿ ಒಂದಾಗಿದೆ. ಇಷ್ಟೆಲ್ಲ ಕಾಮಗಾರಿಗಳನ್ನು ನಡೆಯುವಾಗ ಮರಳು ಬೇಕೇ ಬೇಕು. ಸಕ್ರಮವಾಗಿ ಮಾಡಲಿಕ್ಕೆ ಪರ್ಮಿಟ್ ಸಿಗ್ತಾ ಇಲ್ಲ. ಗಣಿ ಮತ್ತು ಭೂಮಿ ವಿಜ್ಞಾನ ಇಲಾಖೆ ಪರ್ಮಿಟ್ ಕೊಡ್ತಾ ಇಲ್ಲ. ಆಗ ಒಬ್ಬ ಮನೆ ಕಟ್ಟಬೇಕಾದ್ರೆ ಅವನಿಗೆ 4 ಲೋಡು ಮರಳು ಬೇಕಾದ್ರೆ ಅವ ಯಾರ ಮನೆಯಿಂದ ತರಬೇಕು? ಸರ್ಕಾರಿ ಅಧಿಕಾರಿಗಳ ಮನೆಯಿಂದ ತರ್ಲಿಕ್ಕೆ ಆಗತ್ತ? ಇಲ್ಲ, ಗಣಿ ಇಲಾಖೆಗೆ ಹೋಗಿ ನಮ್ಗೆ 4 ಲೋಡು ಮರಳು ಬೇಕು, ನಾವು ಅದಕ್ಕೆ ಸಂಬಂಧಪಟ್ಟ ರಾಯಲ್ಟಿ ಕಟ್ಟುತ್ತೇವೆ, ಎಲ್ಲಿಂದ ನಾವು ತೆಗಿಬೇಕನ್ನೋದನ್ನು ಸೂಚಿಸಿ ಅಂತ ಹೇಳಿದ್ರೆ ಗಣಿ ಇಲಾಖೆಯಲ್ಲಿ ಅಂತ ವ್ಯವಸ್ಥೆ ಇಲ್ಲ. ಆದ್ದರಿಂದ ಅವ ಕದ್ದೆ ತರಬೇಕು, ಸರ್ಕಾರಿ ಸೊತ್ತು, ರಾಯಲ್ಟಿ ಕಟ್ಟಬೇಕು, ಎಲ್ಲವೂ ಇದೆ. ಆದರೆ ಅವಕಾಶ ಇಲ್ಲದೆ ಇದ್ದಾಗ ಅವಕಾಶವನ್ನು ಮಾಡಿಕೊಳ್ಳಬೇಕು. ಹಂಗೆ ಎಲ್ಲ ವ್ಯವಸ್ಥೆಗಳು ಇರ್ತದೆ, ಕಾನೂನು ಇರ್ತದೆ, ಅದನ್ನು ಪರಿಪಾಲನೆ ಮಾಡುವವರು ಇರ್ತಾರೆ. ಪರಿಪಾಲನೆ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಅದರ ಮೇಲೆ ನಿಗಾ ಇರಿಸಲಿಕ್ಕೆ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ಆದರೆ ಎಲ್ಲೆಲ್ಲಿ ಲೋಪದೋಷಗಳಿವೆ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದನ್ನು ಸರಿ ಮಾಡಿಕೊಂಡು ಹೋದ್ರೆ ಆ ಲೋಪದೋಷಗಳು ಮುಚ್ಚಿ ಹೋಗ್ತವೆ. ಆ ರೆಸಾರ್ಟ್ ಅಲ್ಲಿ ನಡೆದಂತ ಘಟನೆಗೆ ರೆಸಾರ್ಟ್ ಸಿಬ್ಬಂದಿಗಳ ನಿರ್ಲಕ್ಷ್ಯ ಕಾರಣ ಒಂದು, ಮತ್ತೆ ಆತ್ಮವಿಶ್ವಾಸದಿಂದ ಆ ಈಜುಕೊಳಕ್ಕೆ ಇಳಿದಂತ ವಿದ್ಯಾರ್ಥಿನಿಯರೂ ಕಾರಣ. ತಪ್ಪು ಎರಡೂ ಕಡೆಯಲ್ಲಿದೆ. ಒಂದೇ ತಕ್ಕಡಿ ಅದು. ಆ ಕಡೆ ಒಲ್ಬೋದು, ಈ ಕಡೆ ಒಲ್ಬೋದು. ಈಜು ಬರುವುದಿಲ್ಲ ಅಂತ ಗೊತ್ತಿದ್ದು ಅವರಿಗೆ, ರೆಸಾರ್ಟ್ನ ಸಿಬ್ಬಂದಿಗಳಿಗಲ್ಲ. ಅವರು ಈಜುಕೊಳಕ್ಕೆ ಹಾರಿದ್ದಾರೆ ಅಂತ ಹೇಳಿದಾಗ ರೆಸಾರ್ಟ್ನ ಸಿಬ್ಬಂದಿಗಳು ಏನೆನಿಸಿದ್ದಾರೆ? ಅವ್ರಿಗೆ ಈಜು ಗೊತ್ತಿದೆ ಅಂತ ಎನಿಸ್ತಾರೆ. ಅವ್ರಿಗೆ ಈಜು ಗೊತ್ತಿಲ್ಲ, ನಮಗೆ ಈಜು ಗೊತ್ತಿಲ್ಲ ಅಂತ ಹೇಳಿ ಅವರು ರೆಸಾರ್ಟ್ನ ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ರೆ ಅವರು ಅದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಒಂದು ಟೈರ್ ಹಾಕುವುದಾ, ಮತ್ತೊಂದು ಅದನ್ನು ಇಟ್ಕೊಂಡು ಸೇಫ್ ಗಾರ್ಡ್ ಇಟ್ಕೊಂಡು ನೀವು ಈಜಾಡಿ ಅಂತ ಹೇಳಿ. ಅದು ಈಜು ಕಲಿಯುವುದೇ ಹಾಗೆ. ನೀರಿಗೆ ಬೀಳದೆ ನಿಮಗೆ ಈಜು ಕಲೀಲಿಕ್ಕೆ ಆಗೋದಿಲ್ಲ. ಇಲ್ಲದ್ರೆ ಯಾರಾದ್ರೂ ನೀರಿಗೆ ದುಡ್ಡು ಹಾಕಬೇಕು. ಇಲ್ಲದ್ರೆ ಈಜು ಕಲಿಯುವುದು ಹೇಗೆ? ಈಜು ಕೊಳ ಅಂತ ಇರುವುದು ಯಾಕೆ? ಕೇವಲ ಮೋಜು ಮಸ್ತಿಗಲ್ಲ, ಈಜು ಕಲೀಲಿಕ್ಕೂ ಈಜುಕೊಳ್ಳಬೇಕು. ನೀವು ಏಕಾಏಕಿ ಹೋಗಿ ನೀವು ಸಮುದ್ರಕ್ಕೆ ಹೋಗಿ ಈಜು ಕಲೀಲಿಕ್ಕೆ ಆಗುದಿಲ್ಲ, ನದಿಗೆ ಹೋಗಿ ಈಜು ಕಲೀಲಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ನೀವು ಈಜು ಕೊಳಕ್ಕೆ ಹೋಗಿ ಈಜು ಕಲಿಬೇಕು, ಅದು ಸೇಫ್ಟಿ ಅಂತ ಹೇಳಿ. ಆದ್ದರಿಂದ ಅವರು ಸಹ ಅದನ್ನು ಅರ್ಥ ಮಾಡಿಕೊಳ್ಬೇಕಿತ್ತು. ರೆಸಾರ್ಟ್ನ ಆಡಳಿತ ವರ್ಗ ಏನಿದೆ, ಅದರ ಮ್ಯಾನೇಜರ್ ಇರ್ಬೋದು, ಅದರ ಸಿಬ್ಬಂದಿ ಇರ್ಬೋದು, ಅವರು ಜಾಗ್ರತೆ ಮಾಡ್ಬೇಕಾಗ್ತದೆ. ಇಲ್ಲದ್ರೆ ಇಂತಹ ದುರಂತಗಳು ಮರುಕಳಿಸ್ತಾ ಇರ್ತದೆ. ಇವತ್ತು ಈ ರೆಸಾರ್ಟ್ ಆಯ್ತು, ಇಲ್ಲದ್ರೆ ಇನ್ನೊಂದು ರೆಸಾರ್ಟು, ಮತ್ತೊಂದು ರೆಸಾರ್ಟು, ಉದ್ದಕ್ಕೂ ಸಮುದ್ರ ತೀರದಲ್ಲಿ ಹಲವಾರು ರೆಸಾರ್ಟ್ಗಳಿವೆ. ಯಾಕಂದ್ರೆ ಉತ್ತಮವಾದ ವಾತಾವರಣ ಇದೆ. ಅದರಿಂದಾಗಿ ಆ ವಾತಾವರಣಕ್ಕೆ ಹೊಂದಿಕೊಂಡಂತೆ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾಗಿದೆ. ಆದ್ರಿಂದಾಗಿ ಅಂತಹ ದುರಂತಗಳು ಇನ್ನೂ ಮರುಕಳಿಸದಾಗಿ ನೋಡ್ಕೊಳ್ಳಿ. ಖಂಡಿತ ಪಿಲಿಕುಳದಲ್ಲಿ ಸಹ ಇಂಥ ಒಂದು ದುರಂತ ನಡೆದಿದೆ. ಪಿಲಿಕುಳದ ಮೀನು ಸಾಕುವ ಕೆರೆಯಲ್ಲಿ ಬೋಟು ಮಗಚಿ ದುರಂತ ಸಂಭವಿಸಿತ್ತು. ಆದ್ರೆ ಅಲ್ಲಿ ಆ ಬೋಟಿಂಗಿನ ಕಾಂಟ್ರಾಕ್ಟರ್ ಮಿಸ್ಟೇಕ್ ಇತ್ತು. ನಿಗದಿತ ಸಂಖ್ಯೆಗಿಂತ ಹೆಚ್ಚು ಜನರನ್ನು ಬೋಟ್ನಲ್ಲಿ ಕೂರಿಸಿತ್ತು. ಇದು ಮುಖ್ಯ. ಆದ್ರೆ ಅದನ್ನು ಮೇಲುಸ್ತುವಾರಿ ಯಾರು ನೋಡ್ಕೋಬೇಕಿತ್ತು? ಅದು ಜಾಸ್ತಿ ಕೂತೊಳಿಸ್ತಾರ ಇಲ್ವಾ ಅಂತ ಹೇಳಿ ಅದು ಸಂಬಂಧಪಟ್ಟ ಅಧಿಕಾರಿಗಳು ಒಮ್ಮೊಮ್ಮೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ರೆ ಗೊತ್ತಾಗತ್ತೆ. ಅದು ಮಾಡಲ್ಲ. ಯಾಕಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ ವಹಿಸಿಕೊಂಡವನಿಗೂ ಅಧಿಕಾರಿಗಳಿಗೂ ಒಂದು ರೀತಿಯ ಒಳ ಒಪ್ಪಂದಗಳಿರ್ತವೆ.
ಯಾಕಂದ್ರೆ ದಿನಕ್ಕೆ ಇಷ್ಟು ನೀನು ಕೊಡಬೇಕು ಅಂತೇಳಿ. ಅವ ದಿನಕ್ಕೆ ಇಷ್ಟು ಅಂತೇಳಿ ಪ್ರಾಧಿಕಾರಕ್ಕೆ ಕಟ್ಟಬೇಕು, ಅದರ ನಂತರ ಈ ಅಧಿಕಾರಿಗಳಿಗೆ ಕಟ್ಟಬೇಕು. ಅದರಿಂದ ಯಾವ ಅದನ್ನು ಸರಿದೂಗಿಸಲಿಕ್ಕೆ ಬೇಕಾಗಿ ಈ ಬೋಟಿಂಗ್ಗೆ ಬರುವ ಒಂದು 4 ಮಂದಿಯನ್ನು ಹೆಚ್ಚು ಹಾಕ್ತಾರೆ ಅಷ್ಟೇ ಹೊರತು ಮತ್ತೆ ಇಲ್ಲ. ಅದರಿಂದ ಅಂಥ ದುರಂತಗಳು ಸಂಭವಿಸಿದೆ. ಇಂಥ ದುರಂತಗಳು ಹಲವಾರು ಸಂಭವಿಸಿದೆ. ನೀವು ದೇವಸ್ಥಾನದ ಕೆರೆಗಳಲ್ಲಿ ಮುಳುಗಿ ಮೃತಪಟ್ಟವರಿದ್ದಾರೆ, ಹೊಳೆಯಲ್ಲಿ ಮುಳುಗಿ ಮೃತಪಟ್ಟವರಿದ್ದಾರೆ, ಮನೆಯ ತೋಟದ ಕೆರೆಯಲ್ಲಿ ಮುಳುಗಿ ಮೃತಪಟ್ಟವರಿದ್ದಾರೆ. ಅದರಿಂದಾಗಿ ಇದು ಸಾರ್ವಜನಿಕ ವ್ಯವಸ್ಥೆಯ ಅಡಿಯಲ್ಲಿರುವಂತಹ ಕೆರೆಗಳು, ಈಜುಕೊಳಗಳು, ಇದರಲ್ಲಿ ದುರಂತ ಸಂಭವಿಸಿದಾಗ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಹೊಣೆ ಮಾಡ್ತೇವೆ. ಆದರೆ ಅದು ತೋಟದ ಕೆರೆಯಲ್ಲಿ ಒಬ್ಬ ಕಾರ್ಮಿಕ ಹೋಗಿ ಕೆರೆಗೆ ಬಿದ್ದು ಮೃತಪಟ್ಟ ಅಂತ ಹೇಳಿದ್ರೆ ತೋಟದ ಮಾಲೀಕನ ನೀವು ಹೊಣೆಗಾರನ ಮಾಡಬೇಕು. ಯಾಕಂದ್ರೆ ಅವನು ಕೆರೆಗೆ ಆವರಣ ಗೋಡೆ ಕಟ್ಟಲಿಲ್ಲ ಅಂತ ಹೇಳುವುದು ನಾವು ಅವನ ಮೇಲೆ ಆಪಾದನೆ ಇರ್ತದೆ. ಕೆರೆಗೆ ಯಾರೂ ಆವರಣ ಗೋಡೆ ಕಟ್ಟುವುದಿಲ್ಲ, ಅದು ಕೆರೆ, ಅದು ಇಷ್ಟೇ ಆಳ ಇರ್ತದೆ ಅಂತ ಗೊತ್ತಿರ್ತದೆ. ಮತ್ತೆ ದಿನನಿತ್ಯ ಆ ಕೆರೆಗೆ ಹೋಗಿ ಬರುವವರೇ ಇರುವವರು. ಅದರಿಂದಾಗಿ ಅದೆಲ್ಲ ದುರಂತ ಸಂಭವಿಸಿದೆ, ಅದಕ್ಕೊಂದು ಕಾನೂನು ಇದೆ, ಒಂದು ಅದು ಯಾವ ರೀತಿ ಅಪರಾಧ ಎನ್ನುವುದನ್ನು ತೋರಿಸಿಕೊಡ್ತದೆ.